ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಗೆ ಸ್ವಾಗತ. ನೋಡಿ, ಒಂದು ಕಡೆ ಸಾವಿರಾರು ಕೋಟಿ ರೂಪಾಯಿಗಳ ಬೃಹತ್ ಯೋಜನೆ, ಆದ್ರೆ ಅಧಿಕೃತವಾಗಿ ಗುತ್ತಿಗೆ ಕೈ ಸೇರುವ ಮುನ್ನವೇ ರಹಸ್ಯವಾಗಿ ಭೂಮಿ ಅಗಿಯೋ ಕೆಲಸ ಶುರುವಾಗಿದ್ಯಾ? ಕೇಳೋಕೆ ಆಶ್ಚರ್ಯ ಅನ್ಸಿದ್ರೂ ಇದು ವಾಸ್ತವ. ಇಂದು ನಾವು ಬೆಂಗಳೂರಿನ ಬಹುಚರ್ಚಿತ ಅವಳಿ ಸುರಂಗ ಅಥವಾ ಟ್ವಿನ್ ಟನಲ್ ಯೋಜನೆಯ ಹಿಂದಿನ ಕೆಲವು ಅಚ್ಚರಿಯ ಸಂಗತಿಗಳನ್ನ ಬಿಚ್ಚಿಡ್ತಿದ್ದೇವೆ. ಇದು ಕೇವಲ ಒಂದು ರಸ್ತೆಯ ಕಥೆ ಅಲ್ಲ, ಇದು ನಮ್ಮ ನಗರದ ಭವಿಷ್ಯದ ಕಥೆ. ಬನ್ನಿ ಆಳವಾಗಿ ತಿಳಿಯೋಣ. ಈಗ ನಮ್ಗೆಲ್ಲ ಕಾಡ್ತಿರೋ ಅತಿದೊಡ್ಡ ಪ್ರಶ್ನೆ ಅಂದ್ರೆ, ಗುತ್ತಿಗೆ ಸಿಗೋ ಮುನ್ನವೇ ಈ ಸಮೀಕ್ಷೆ ಯಾಕೆ ನಡೀತಿದೆ ಅಂತ. ಹೌದು, ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಅಂದ್ರೆ ಎಇಎಲ್ ಈಗಾಗಲೇ ಯೋಜನಾ ಕಾರಿಡಾರ್ನಲ್ಲಿ ಮಣ್ಣಿನ ಪರೀಕ್ಷೆ, ಭೌಗೋಳಿಕ ತನಿಖೆಗಳನ್ನ ಭರದಿಂದ ಶುರು ಮಾಡಿದೆ. ಆದ್ರೆ ಟೆಂಡರ್ ಇನ್ನೂ ಫೈನಲ್ ಆಗಿಲ್ಲ. ಹಾಗಾದ್ರೆ ಗುತ್ತಿಗೆ ಖಚಿತವಾಗೋ ಮೊದ್ಲೇ ಈ ರೀತಿಯ ಬೃಹತ್ ಕಾರ್ಯಾಚರಣೆ ಯಾಕೆ ನಡೀತಿದೆ? ಏನಿದ್ರ ಮರ್ಮ? ಬನ್ನಿ ಇದ್ರ ಹಿಂದಿನ ಅಸ್ಲಿ ಕಾರಣ ನೋಡೋಣ. ಇಲ್ಲಿ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನಂದ್ರೆ, ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಎಇಎಲ್ ಅತಿ ಕಡಿಮೆ ಬಿಡ್ದಾರನಾಗಿ ಅಂದ್ರೆ L1 ಆಗಿ ಹೊರಹೊಮ್ಮಿದೆ. ಆದ್ರೆ ಕಾಂಟ್ರಾಕ್ಟ್ ಇನ್ನೂ ಅಧಿಕೃತವಾಗಿ ಅವರ ಕೈ ಸೇರಿಲ್ಲ. ಸರ್ಕಾರದ ಜೊತೆಗಿನ ಮಾತುಕತೆ, ಚರ್ಚೆಗಳು ಇನ್ನೂ ನಡೀತಾನೇ ಇವೆ. ಹೀಗಿರುವಾಗ ಈ ಪ್ರಾಥಮಿಕ ಕೆಲಸಗಳು ಹೇಗೆ ಶುರುವಾಯಿತು ಅಂತ ನಿಮ್ಗೆಲ್ಲ ಅನಿಸ್ತಿರ್ಬೋದು. ವಾಸ್ತವದಲ್ಲಿ ಬಿಡ್ ಗೆಲ್ಲೋ ರೇಸ್ನಲ್ಲಿ ಮುಂದಿದ್ರೂ ಅಧಿಕೃತ ಮುದ್ರೆ ಬೀಳೋದು ಇನ್ನೂ ಬಾಕಿ ಇದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಆರಂಭಿಕ ಡಿಪಿಆರ್ ಅಂದ್ರೆ ವಿಸ್ತೃತ ಯೋಜನಾ ವರದಿಗೂ ಈಗಿನ ಅಸಲಿ ಅಗ್ಯತೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಡಿಪಿಆರ್ ಮಾಡಬೇಕಾದ್ರೆ ಕೇವಲ ಡೆಸ್ಕ್ ರಿಪೋರ್ಟ್, ಭೌಗೋಳಿಕ ನಕ್ಷೆ, ರಿಮೋಟ್ ಸೆನ್ಸಿಂಗ್ ಅಂತ ಮೇಲ್ನೋಟದ ಮಾಹಿತಿಯನ್ನ ಮಾತ್ರ ಬಳಸಲಾಗಿತ್ತು. ಆದ್ರೆ ನಿಜಕ್ಕೂ ಈ ಪ್ರಾಜೆಕ್ಟ್ಗೆ ಬೇಕಾಗಿರೋದು ಭೂಮಿಯ ಆಳದ ತನಿಖೆ. ಅಂದ್ರೆ ಬೋರ್ಹೋಲ್ಗಳನ್ನ ಕೊರೆಯೋದು, ಲ್ಯಾಬ್ಗಳಲ್ಲಿ ಮಣ್ಣಿನ ಭೌತಿಕ ಟೆಸ್ಟ್ ಮಾಡೋದು. ಬರೀ ಕಾಗದದ ಮೇಲಿನ ಲೆಕ್ಕಾಚಾರ ಇಟ್ಕೊಂಡು ಇಷ್ಟೊಂದು ದೊಡ್ಡ ಸುರಂಗ ಕೊರೆಯೋಕೆ ಖಂಡಿತ ಸಾಧ್ಯವಿಲ್ಲ ಅಲ್ವಾ? ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಆಳವಾದ ಪರೀಕ್ಷೆ ಮಾಡೋ ಜವಾಬ್ದಾರಿ ಯಾರ್ದು? ಟೆಂಡರ್ ಕರೆಯೋವಾಗಲೇ ಸರ್ಕಾರ ಸ್ಪಷ್ಟವಾಗಿ ಹೇಳಿತು, ನಾವು ಕೊಡೋ ಪ್ರಾಥಮಿಕ ಭೌಗೋಳಿಕ ಡೇಟಾ ಏನಿದೆ ಅದು ಕೇವಲ ರೆಫರೆನ್ಸ್ ಅಥವಾ ಉಲ್ಲೇಖಕ್ಕಾಗಿ ಮಾತ್ರ ಅಂತ. ಅಂದ್ರೆ ಪೂರ್ತಿ ರಿಸ್ಕ್ ಯಾರು ತಗೋತಾರೋ ಅವರದೇ. ವಿಸ್ತೃತವಾದ ನಿಖರವಾದ ವಿಶ್ಲೇಷಣೆ ಮಾಡ್ಕೊಳ್ಳೋ ಸಂಪೂರ್ಣ ಜವಾಬ್ದಾರಿಯನ್ನ ಬಿಡ್ದಾರರ ಮೇಲೆಯೇ ಹಾಕಲಾಗಿತ್ತು. ಹಾಗಾಗಿ ನಾಳೆ ಪ್ರಾಜೆಕ್ಟ್ ಶುರು ಮಾಡಿದ ಮೇಲೆ ಅನಾಹುತಗಳಾಗಬಾರ್ದು ಅಂತ ಅವರು ಈಗ್ಲೇ ಟೆಸ್ಟ್ ಮಾಡ್ಕೊಳ್ಳೋದು ಅನಿವಾರ್ಯ ಕೂಡ ಹೌದು. ಇದಕ್ಕೆ ಅಧಿಕೃತ ಮುದ್ರೆ ಒತ್ತಿದ ಹಾಗೆ ಬಿ-ಸ್ಮೈಲ್ನ ತಾಂತ್ರಿಕ ನಿರ್ದೇಶಕರಾದ BS ಪ್ರಹ್ಲಾದ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಮಾತುಕತೆಗಳು ನಡೀತಾ ಇವೆ ನಿಜ, ಆದ್ರೆ ಯಾವುದೇ ಬಿಡ್ದಾರಲು ಈ ರೀತಿಯ ಸಮೀಕ್ಷೆ ನಡೆಸಲು ಸಂಪೂರ್ಣ ಸ್ವತಂತ್ರರು. ಯಾಕಂದ್ರ ಇದರಿಂದ ಪ್ರಾಜೆಕ್ಟ್ನ ಸವಾಲುಗಳು ಮತ್ತೆ ನಮ್ಮ ಸಿಟಿಯ ಭೌಗೋಳಿಕ ಸ್ವರೂಪದ ಬಗ್ಗೆ ಅವರಿಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ. ಅಂದ್ರೆ ಮುಂಚಿತವಾಗಿ ತಯಾರಿ ಮಾಡ್ಕೊಡೋಕೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಅಧಿಕಾರಿಗಳೇ ಅಧಿಕೃತವಾಗಿ ತಿಳಿಸಿದ್ದಾರೆ. ಸರಿ, ಹಾಗಾದ್ರೆ ಇಷ್ಟೊಂದು ಕೋಟಿಗಟ್ಲೆ ಖರ್ಚು ಮಾಡಿ ಬಿಡ್ದಾರಲು ಯಾಕೆ ತಾವೇ ಟೆಸ್ಟ್ ಮಾಡ್ತಾರೆ? ಇದಕ್ಕೆ 3 ಮುಖ್ಯ ಕಾರಣಗಳಿವೆ ನೋಡಿ. ಮೊದಲನೆಯದಾಗಿ, ಸರ್ಕಾರದ ಹತ್ರ ಇರೋ ಡೇಟಾ ಹಳೆಯದಾಗಿರಬಹುದು ಅಥವಾ ಔಟ್ಡೇಟೆಡ್ ಆಗಿರಬಹುದು. ಎರಡನೇದು, ದುಡ್ಡಿನ ರಿಸ್ಕು. ಇಲ್ಲಿ ಇನ್ವಾಲ್ವ್ ಆಗಿರೋದು 100-200 ಅಲ್ಲ, ಸಾವಿರಾರು ಕೋಟಿ ರೂಪಾಯಿಗಳು. ಸಣ್ಣ ತಪ್ಪಾದ್ರೂ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಮೂರನೆಯದಾಗಿ, ಭೂಮಿಯ ಆಳದಲ್ಲಿ ಏನೇನೋ ಅನಿರೀಕ್ಷಿತ ಸವಾಲುಗಳಿವೆಯೋ ಯಾರಿಗೊತ್ತು, ಅದಕ್ಕೆ ಮುಂಚೆನೇ ರೆಡಿ ಇರಬೇಕು ಅನ್ನೋದು ಅವರ ಲೆಕ್ಕಾಚಾರ. ಈ ಕಡೆ ಎಇಎಲ್ ಕೂಡ ಸುಮ್ನೆ ಕೂತಿಲ್ಲ. ಈ ಬೃಹತ್ ಕಾರ್ಯತಂತ್ರದ ಉಪಕ್ರಮಕ್ಕಾಗಿ ಏನೇನು ಸಮೀಕ್ಷೆಗಳು ನಡಿಬೇಕೋ ಅದಕ್ಕೆ ಸಂಬಂಧಪಟ್ಟ ಬಹುತೇಕ ಎಲ್ಲಾ ಇಲಾಖೆಗಳಿಂದ ಅಧಿಕೃತ ಅನುಮತಿಗಳನ್ನ ಈಗಾಗಲೇ ಪಡ್ಕೊಂಡಿದೆ. ಈ ಯೋಜನೆಯನ್ನ ನಗರದ ಕಾರ್ಯತಂತ್ರದ ಪ್ರಾಮುಖ್ಯತೆಯ ಪ್ರಮುಖ ನಗರ ಮೂಲಸೌಕರ್ಯ ಉಪಕ್ರಮ ಅಂತ ನೇರವಾಗಿ ಬಣ್ಣಿಸಲಾಗಿದೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ, ಆಫೀಸ್ ಒಳಗಡೆ ಫೈಲ್ಗಳು ಮತ್ತು ಲೀಗಲ್ ಪರ್ಮಿಷನ್ಸ್ಗಳು ವಿಪರೀತ ಫಾಸ್ಟಾಗಿ ಮೂವ್ ಆಗ್ತವೆ ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಹೇಗ್ ನಡೀತಿದೆ ಗೊತ್ತಾ? ಎಇಎಲ್ ಈ ಟೆಸ್ಟಿಂಗ್ಗಾಗಿ ದೇಶದ 4 ಬೇರೆ ಬೇರೆ ದಿಕ್ಕುಗಳ ಪರಿಣಿತ ಸಂಸ್ಥೆಗಳಿಗೆ ಕೆಲಸ ಹಂಚಿದೆ. ಪುಣೆಯ ಒಂದು ಸಂಸ್ಥೆಗೆ ಭೂತಾಂತ್ರಿಕ ತನಿಖೆ, ಕೋರ್ ಡ್ರಿಲ್ಲಿಂಗ್ ಜವಾಬ್ದಾರಿ ಕೊಟ್ಟಿದ್ದಾರೆ. ದೆಹಲಿಯ ಮತ್ತೊಂದು ಕಂಪನಿಗೆ ಯುಟಿಲಿಟಿ ಮ್ಯಾಪಿಂಗ್ ಅಂದ್ರೆ ಭೂಮಿಯೊಳಗಡೆ ಇರೋ ಪೈಪ್, ಕೇಬಲ್ ನೆಟ್ವರ್ಕ್ ಹುಡುಕೋ ಕೆಲಸ. ಹರಿಯಾಣದ ಕಂಪನಿ ಟೊಪೋಗ್ರಾಫಿಕಲ್ ಅಥವಾ ಮೇಲ್ಮೈ ಸಮೀಕ್ಷೆ ಮಾಡ್ತಾ ಇದ್ರೆ, ಮುಂಬೈನ ಸಂಸ್ಥೆ ಕೂಡ ಈ ಕಾಮಗಾರಿಗಳಲ್ಲಿ ಕೈಜೋಡಿಸಿದೆ. ಅಂದ್ರೆ ಪ್ರಾಜೆಕ್ಟ್ನ ಸ್ಕೇಲ್ ಎಷ್ಟು ಬೃಹತ್ತಾಗಿದೆ ಅಂತ ನೀವೇ ಒಮ್ಮೆ ಊಹಿಸಿ. ಇದೆಲ್ಲದರ ನಡುವೆ ಈ ಬೃಹತ್ ಯೋಜನೆಗೆ 2 ಬೇರೆ ಬೇರೆ ಮುಖಗಳಿವೆ. ಒಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರದ ಗುರಿಯಿದೆ ಮಧ್ಯ ಬೆಂಗಳೂರಿನ ಟ್ರಾಫಿಕ್ ಜಾಮ್ಗೆ ಮುಕ್ತಿ ಕೊಡ್ಸೋದು. ಆದರೆ ಇನ್ನೊಂದು ಕಡೆ ಭಾರೀ ಪಬ್ಲಿಕ್ ಅಪೋಸಿಷನ್.
ಉತ್ತರ ಮತ್ತೆ ದಕ್ಷಿಣ ಬೆಂಗಳೂರನ್ನ ಬೆಸೆಯೋ ಈ ಅವಳಿ ಸುರಂಗ ಯೋಜನೆಗೆ ನಗರದಾದ್ಯಂತ ನಾಗರಿಕರಿಂದ ದೊಡ್ಡ ಮಟ್ಟದ ವಿರೋಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಎರಡು ವಿಭಿನ್ನ ನಿಲುವುಗಳು ಯೋಜನೆಯನ್ನ ತೀವ್ರ ಚರ್ಚೆಯ ಕೇಂದ್ರ ಬಿಂದುವಾಗಿಸಿವೆ. ಸರಿ, ಹಾಗಾದ್ರೆ ಕೊನೆಯದಾಗಿ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ ಇದು. ಈ ತೀವ್ರತರವಾದ ಟೆಸ್ಟಿಂಗ್ಗಳು, ಸಮೀಕ್ಷೆಗಳು ನಿಜವಾಗ್ಲೂ ಭವಿಷ್ಯದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಿ ಸುಗಮ ದಾರಿ ಮಾಡ್ಕೊಡುತ್ತಾ? ಅಥವಾ ಈ ನಾಗರಿಕ ವಿರೋಧದ ನಡುವೆ ಭೂಮಿಯ ಆಳದಿಂದ ಮತ್ತಷ್ಟು ಹೊಸ ಸವಾಲುಗಳನ್ನ, ವಿವಾದಗಳನ್ನೇನಾದ್ರೂ ಹೊರತೆಗೆಯುತ್ತಾ? ಇದಕ್ಕೆ ಮುಂದಿನ ದಿನಗಳೇ ಉತ್ತರ ಹೇಳಬೇಕು. ಸಂಕೀರ್ಣವಾದ ಮೂಲಸೌಕರ್ಯ ಯೋಜನೆಗಳ ಹಿಂದಿನ ವಾಸ್ತವವನ್ನ ಅರ್ಥಮಾಡ್ಕೊಳ್ಳಲು ಈ ವಿಶೇಷ ವರದಿ ನಿಮ್ಗೆ ಸಹಾಯ ಮಾಡಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.